ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಓಂ ಪ್ರಕಾಶ್, ಶರಣಬಸಪ್ಪ ಅಪ್ಪ ಇನ್ನಿಲ್ಲ ಅನ್ನುವಂತಹ ವಿಚಾರ ತಿಳಿತಾ ಇದ್ದಂತೆ ಭಕ್ತರು ಆಗಮಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಯಾವ ರೀತಿಯಾಗಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ, ಜೊತೆಗೆ ಅಂತಿಮ ವಿಧಿವಿಧಾನಗಳು ಎಷ್ಟೊತ್ತಿಗೆ ನಡೆಯುತ್ತೆ, ಅದಕ್ಕೆ ಯಾವ ರೀತಿ ಸಿದ್ಧತೆಗಳಾಗಿದೆ? ಓಂ ಪ್ರಕಾಶ್. ಅಶ್ವಿನಿ, ಕಲಬುರಗಿಯ ಮಹಾದಾಸೋಹಿ ಶರಣಬಸಪ್ಪ ಅಪ್ಪ ಅವರು ಲಿಂಗೈಕ್ಯರಾಗಿರುವಂತದ್ದು. ಇದೀಗ ಅವರ ಅಂತಿಮ ದರ್ಶನ ಪಡೆಯೋದಕ್ಕೆ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರ ದಂಡೆ ಹರಿದು ಬರ್ತಾ ಇರುವಂತದ್ದು. ಈಗಾಗಲೇ ನಾನು ದೇವಸ್ಥಾನದ ಆವರಣದಲ್ಲಿರುವಂತದ್ದು. ನನ್ನ ಬಲಭಾಗದಲ್ಲಿ ನೋಡಬಹುದು ಸಾಕಷ್ಟು ಜನ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿರುವಂತದ್ದು. ಅಂದ್ರೆ ಶರಣಬಸವೇಶ್ವರರ ದರ್ಶನವನ್ನ ತೆಗೆದುಕೊಂಡು ನಂತರ ಏನು ಶರಣಬಸಪ್ಪ ಅಪ್ಪ ಅವರ ಅಂತಿಮ ದರ್ಶನವನ್ನ ಪಡೆಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಭಕ್ತರ ದಂಡೆ ಹರಿದು ಬರ್ತಾ ಇರುವಂತದ್ದು. ಸದ್ಯ ಶರಣಬಸವೇಶ್ವರ ದೇವಸ್ಥಾನದ ಮಹಾಮನೆ ಏನಿದೆ, ಇಲ್ಲೇ ಪಕ್ಕದಲ್ಲೇ ಇರುವಂತಹ ಮಹಾಮನೆಯಲ್ಲಿ ಈಗ ಶರಣಬಸಪ್ಪ ಅಪ್ಪ ಅವರ ಪಾರ್ಥಿವ ಶರೀರ ಇರುವಂತದ್ದು. ಅಂದ್ರೆ ಬೆಳಗ್ಗೆ 7 ಗಂಟೆಗೆ ಕೆಳಗಡೆ ಆ ಮಹಾಮನೆಯ ಹೊರಭಾಗದಲ್ಲಿ ಇರುವಂತ ಏನೋ ಒಂದು ಆವರಣದಲ್ಲಿ ತಂದು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಅನುಭವ ಮಂಟಪ ಅಂತ ಏನಿದೆ, ಆ ಒಂದು ಅನುಭವ ಮಂಟಪದಲ್ಲಿ ತಂದು ಅವರ ಪಾರ್ಥಿವ ಶರೀರವನ್ನ ಇಟ್ಟು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2:30ವರೆಗೂ ಕೂಡ ಆ ಒಂದು ಅನುಭವ ಮಂಟಪದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸೋದಕ್ಕೆ ಮುಂದಾಗಿರುವಂತದ್ದು. ಮಧ್ಯಾಹ್ನ 2:30 ನಂತರ ಅಂದ್ರೆ ಮುಂದಿನ ವಿಧಿವಿಧಾನ ಕಾರ್ಯಗಳೇನಿರುತ್ತೆ ಅದನ್ನ ಮಾಡಿ ಕುಟುಂಬಸ್ಥರು, ಆಪ್ತರು, ಸಂಬಂಧಿಕರು ಅವರ ಸಮ್ಮುಖದಲ್ಲಿ ಅಂದ್ರೆ ವೀರಶೈವ ಲಿಂಗಾಯತ ಪರಂಪರೆಯಂತೆ ಮತ್ತೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತಿಮ ಸಂಸ್ಕಾರವನ್ನು ನೆರವೇರಿಸೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಇನ್ನು ಶರಣಬಸವೇಶ್ವರ ದೇವಸ್ಥಾನ ಏನಿದೆ, ಇದು ಆ ಶರಣಬಸವೇಶ್ವರ ದೇವಸ್ಥಾನ ಇರುವಂತದ್ದು. ದೇವಸ್ಥಾನದ ಮುಂಭಾಗದಲ್ಲೇ ಇವರ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ನಸುಕಿನ ಜಾವ 4 ಗಂಟೆಗೆ ಈಗಾಗಲೇ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಎಲ್ಲ ರೀತಿಯಾದಂತಹ ಪೂಜೆಯನ್ನ ಕೂಡ ಮಾಡಿರುವಂತದ್ದು. ಇನ್ನು ಇಲ್ಲಿ ನೋಡ್ತಾ ಹೋಗೋದಾದ್ರೆ ಇದು ಶರಣಬಸಪ್ಪ ಅಪ್ಪ ಅವರ ತಂದೆಯವರಾದಂತಹ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ಸಮಾಧಿಯಾಗಿರುವಂತದ್ದು. ಅವರ ಸಮಾಧಿಯ ಪಕ್ಕದಲ್ಲೇ ಇದೀಗ ಇವರ ಸಮಾಧಿಯನ್ನ ಕೂಡ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸೊ ದೃಶ್ಯದಲ್ಲೂ ಕೂಡ ಈಗ ನಾವು ನೋಡ್ತಾ ಇರುವಂತದ್ದು ಇಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇರುವಂತದ್ದು. ಅಂದ್ರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಸಮಾಧಿ ತೋಡುವಂತ ಕೆಲಸವನ್ನ ನಡೀತಾ ಇರುವಂತದ್ದು. ಅಂತಿಮ ಹಂತದ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇರುವಂತದ್ದು. ಹಾಗಾಗಿ ಮಧ್ಯಾಹ್ನ 2:30ವರೆಗೂ ಕೂಡ ಏನು ಆ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಇರುತ್ತೆ. ಸೊ ಅದಾದ ಬಳಿಕ ಎಲ್ಲ ರೀತಿಯಾದಂತ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡಿಕೊಂಡಿರುವಂತದ್ದು. ಕಲ್ಯಾಣ ಕರ್ನಾಟಕದಲ್ಲಿ ಸಾಕಷ್ಟು ಶೈಕ್ಷಣಿಕ ಕ್ರಾಂತಿ ಮತ್ತೆ ದಾಸೋಹ ವ್ಯವಸ್ಥೆಯನ್ನ ಸಾರಿರುವಂತ ಶರಣಬಸಪ್ಪ ಅಪ್ಪ ಅವರು ಇನ್ನಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ವಿಚಾರ ಗೊತ್ತಾದ ತಕ್ಷಣ ಈಗಾಗಲೇ ಸಾಕಷ್ಟು ಭಕ್ತರು ದೇವಸ್ಥಾನದತ್ತ ಹರಿದು ಬರ್ತಾ ಇರುವಂತದ್ದು. ಎಲ್ಲರೂ ಕೂಡ ಏನು ಆ ಒಂದು ಅವರ ಅಂತಿಮ ದರ್ಶನವನ್ನ ಪಡೆಯಬೇಕು ಅನ್ನುವಂತ ನಿಟ್ಟಿನಲ್ಲಿ ದೇವಸ್ಥಾನದತ್ತ ಬರ್ತಾ ಇರುವಂತದ್ದು. ಬೆಳಗ್ಗೆ 7 ಗಂಟೆಯಿಂದ ಕೂಡ ಸರತಿ ಸಾಲಿನಲ್ಲಿ ನಿಂತು ಅವರ ದರ್ಶನವನ್ನ ಪಡೆಯೋದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಕೂಡ ಕಲ್ಪಿಸೋದಕ್ಕೆ ಮುಂದಾಗಿರುವಂತದ್ದು. ಇದೀಗ ಏನು ಮತ್ತೊಂದು ಕಡೆ 15th ಆಗಸ್ಟ್ ಇಂಡಿಪೆಂಡೆನ್ಸ್ ಡೇ ಇರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತವು ಕೂಡ ಏನು ರಾಷ್ಟ್ರಧ್ವಜವನ್ನ ಹಾರಿಸಿ ಅದಾದ ಬಳಿಕ ಬೇರೆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿಲ್ಲ. ಅತ್ಯಂತ ಸರಳವಾಗಿ ಆಚರಣೆ ಮಾಡಿ ಅದಾದ ನಂತರ ಅವರ ಅಂತಿಮ ಸಂಸ್ಕಾರ ಏನಿದೆ ಅದರಲ್ಲಿ ಜಿಲ್ಲಾಡಳಿತದ ವತಿಯಿಂದ ಖುದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ DCM DK ಶಿವಕುಮಾರ್ ಅವರು ಕೂಡ ಭಾಗಿಯಾಗೋದಕ್ಕೆ ಆಗಮಿಸ್ತಾ ಇರುವಂತದ್ದು. ಈಗ ದೃಶ್ಯದಲ್ಲೂ ಕೂಡ ನೋಡಬಹುದು ಸಾಕಷ್ಟು ರೀತಿಯಾದಂತಹ ಕೆಲಸ ಕಾರ್ಯಗಳು ಕೂಡ ನಡೆದಿರುವಂತದ್ದು. ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಕೂಡ ಇದೀಗ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಮತ್ತೊಂದು ಆ ಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ, ಅಲ್ಲಿ ಬ್ಯಾರಿಕೇಡ್ ಗಳನ್ನ ಕೂಡ ಹಾಕಿರುವಂತದ್ದು. ಬ್ಯಾರಿಕೇಡ್ ಗಳನ್ನ ಹಾಕಿ ಅಂದ್ರೆ ಬರುವಂತವರಿಗೆ ವ್ಯವಸ್ಥೆಯನ್ನ ಕಲ್ಪಿಸೋದಕ್ಕೆ ಮುಂದಾಗಿರುವಂತದ್ದು. ಸೊ ಇಲ್ಲಿ ಒಂದಷ್ಟು ಭಕ್ತರು ಕೂಡ ಇದ್ದಾರೆ. ಸೊ ಅವರನ್ನ ಮಾತಾಡಿಸುವಂತ ಕೆಲಸ ಮಾಡ್ತೀನಿ, ಏನ್ ಹೇಳ್ತಾರೆ ಅಂತೇಳಿ. ಬನ್ನಿ ಸರ್, ಈಗ ತಾವು ಬಂದಿದ್ರಿ, ಸೊ ಅಪ್ಪ ಅವ್ರೇನಿಲ್ಲ ಏನ್? ನಾವು ಮೂಲತಃ ಬೆಳಗಾವಿಯವರು. ಇಲ್ಲಿ ಸುಮಾರು 6 ವರ್ಷದಿಂದ ವಾಸವಾಗಿದ್ದೇವೆ. ಇಲ್ಲಿ ಪ್ರತಿ ಸೋಮವಾರ ನಾವು ದರ್ಶನಕ್ಕೆ ಬರ್ತಾ ಇದ್ವಿ. ಆನಂತರ ಈಗ ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯ ಬರಿಗಾಲಿಂದ ಬಂದು ದರ್ಶನ ಪಡಿತಾ ಹೋಗ್ತಾ ಇದ್ವಿ. ಅವ್ರ ಅಗಲಿಕೆಯಿಂದ ನಮಗೆ ತುಂಬಾ
ಸಾಕಷ್ಟು ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಕೂಡ ಇದೀಗ ಭಕ್ತರು ಬಂದು ಅವರ ದರ್ಶನಕ್ಕಾಗಿ ಕಾಯ್ತಾ ಇರುವಂತದ್ದು ಅಶ್ವಿನಿ. ರೈಟ್ ಓಂ ಪ್ರಕಾಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅಪ್ಪ ಅವರ ಸಮಾಧಿಯಾಗಿರುವಂತದ್ದು, ಅವರ ಸಮಾಧಿಯ ಪಕ್ಕದಲ್ಲೇ ಇದೀಗ ಇವರ ಸಮಾಧಿಯನ್ನ ಕೂಡ ಮಾಡೋದಕ್ಕೆ ತೇಳ್ತಾ ಮುಂದಾಗಿರುವಂತದ್ದು. ಸೊ ದೃಶ್ಯದಲ್ಲೂ ಕೂಡ ಈಗ ನಾವು ನೋಡ್ತಾ ಇರುವಂತದ್ದು ಇಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇರುವಂತದ್ದು. ಅಂದ್ರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಸಮಾಧಿ ತೋಡುವಂತ ಕೆಲಸವನ್ನ ನಡೀತಾ ಇರುವಂತದ್ದು, ಅಂತಿಮ ಹಂತದ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇರುವಂತದ್ದು. ಹಾಗಾಗಿ ಮಧ್ಯಾಹ್ನ 2:30ವರೆಗೂ ಕೂಡ ಏನು ಆ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಇರುತ್ತೆ. ಸೊ ಅದಾದ ಬಳಿಕ ಎಲ್ಲ ರೀತಿಯಾದಂತ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡಿಕೊಂಡಿರುವಂತದ್ದು. ಕಲ್ಯಾಣ ಕರ್ನಾಟಕದಲ್ಲಿ ಸಾಕಷ್ಟು ಶೈಕ್ಷಣಿಕ ಕ್ರಾಂತಿ ಮತ್ತೆ ದಾಸೋಹ ವ್ಯವಸ್ಥೆಯನ್ನ ಸಾರಿರುವಂತ ಶರಣಬಸಪ್ಪ ಅಪ್ಪ ಅವರು ಇನ್ನಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ವಿಚಾರ ಗೊತ್ತಾದ ತಕ್ಷಣ ಈಗಾಗಲೇ ಸಾಕಷ್ಟು ಭಕ್ತರು ದೇವಸ್ಥಾನದತ್ತ ಹರಿದು ಬರ್ತಾ ಇರುವಂತದ್ದು. ಎಲ್ಲರೂ ಕೂಡ ಏನು ಒಂದು ಅವರ ಅಂತಿಮ ದರ್ಶನವನ್ನ ಪಡೆಯಬೇಕು ಅನ್ನುವಂತ ನಿಟ್ಟಿನಲ್ಲಿ ದೇವಸ್ಥಾನದತ್ತ ಬರ್ತಾ ಇರುವಂತದ್ದು. ಬೆಳಗ್ಗೆ 7 ಗಂಟೆಯಿಂದ ಕೂಡ ಸರತಿ ಸಾಲಿನಲ್ಲಿ ನಿಂತು ಅವರ ದರ್ಶನವನ್ನ ಪಡೆಯೋದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಕೂಡ ಕಲ್ಪಿಸೋದಕ್ಕೆ ಮುಂದಾಗಿರುವಂತದ್ದು. ಇದೀಗ ಏನು ಮತ್ತೊಂದು ಕಡೆ 15th ಆಗಸ್ಟ್ ಇಂಡಿಪೆಂಡೆನ್ಸ್ ಡೇ ಇರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತವು ಕೂಡ ಏನು ರಾಷ್ಟ್ರಧ್ವಜವನ್ನ ಹಾರಿಸಿ ಅದಾದ ಬಳಿಕ ಬೇರೆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿಲ್ಲ. ಅತ್ಯಂತ ಸರಳವಾಗಿ ಆಚರಣೆ ಮಾಡಿ ಅದಾದ ನಂತರ ಅವರ ಅಂತಿಮ ಸಂಸ್ಕಾರ ಏನಿದೆ ಅದರಲ್ಲಿ ಜಿಲ್ಲಾಡಳಿತದ ವತಿಯಿಂದ ಖುದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ DCM DK ಶಿವಕುಮಾರ್ ಅವರು ಕೂಡ ಭಾಗಿಯಾಗೋದಕ್ಕೆ ಆಗಮಿಸ್ತಾ ಇರುವಂತದ್ದು ಈಗ ದೃಶ್ಯದಲ್ಲೂ ಕೂಡ ನೋಡಬಹುದು. ಸಾಕಷ್ಟು ರೀತಿಯಾದಂತಹ ಕೆಲಸ ಕಾರ್ಯಗಳು ಕೂಡ ನಡೆದಿರುವಂತದ್ದು, ಎಲ್ಲ ರೀತಿಯಾದಂತ ವ್ಯವಸ್ಥೆಯನ್ನ ಕೂಡ ಇದೀಗ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಮತ್ತೊಂದು ಆ ಭಾಗದಲ್ಲಿ ನಾವು ತೋರಿಸ್ತಾ ಹೋಗ್ತೀನಿ, ಅಲ್ಲಿ ಬ್ಯಾರಿಕೇಡ್ ಗಳನ್ನ ಕೂಡ ಹಾಕಿರುವಂತದ್ದು. ಬ್ಯಾರಿಕೇಡ್ ಗಳನ್ನ ಹಾಕಿ ಅಂದ್ರೆ ಬರುವಂತವರಿಗೆ ವ್ಯವಸ್ಥೆಯನ್ನ ಕಲ್ಪಿಸೋದಕ್ಕೆ ಮುಂದಾಗಿರುವಂತದ್ದು. ಸೊ ಇಲ್ಲಿ ಒಂದಷ್ಟು ಭಕ್ತರು ಕೂಡ ಇದ್ದಾರೆ. ಸೊ ಅವರನ್ನ ಮಾತಾಡಿಸುವಂತ ಕೆಲಸ ಮಾಡ್ತೀನಿ, ಏನ್ ಹೇಳ್ತಾರೆ ಅಂತ ಹೇಳಿ. ಬನ್ನಿ ಸರ್, ಈಗ ತಾವು ಬಂದಿದ್ರಿ, ಸೊ ಅಪ್ಪ ಅವ್ರೇನಿಲ್ಲ, ಏನ್ ನಾವು ಮೂಲತಃ ಬೆಳಗಾವಿಯವರು. ಇಲ್ಲಿ ಸುಮಾರು 6 ವರ್ಷದಿಂದ ವಾಸವಾಗಿದ್ದೇವೆ. ಇಲ್ಲಿ ಪ್ರತಿ ಸೋಮವಾರ ನಾವು ದರ್ಶನಕ್ಕೆ ಬರ್ತಾ ಇದ್ವಿ. ಆನಂತರ ಈಗ ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯ ಬರಿಗಾಲಿಂದ ಬಂದು ದರ್ಶನ ಪಡಿತಾ ಹೋಗ್ತಾ ಇದ್ವಿ. ಅವ್ರ ಅಗಲಿಕೆಯಿಂದ ನಮಗೆ ತುಂಬಾ ಸಾಕಷ್ಟು ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಕೂಡ ಇದೀಗ ಭಕ್ತರು ಬಂದು ಅವರ ದರ್ಶನಕ್ಕಾಗಿ ಕಾಯ್ತಾ ಇರುವಂತದ್ದು ಅಶ್ವಿನಿ. ರೈಟ್ ಓಂ ಪ್ರಕಾಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.